ನಾಗರಾಜಣ್ಣ ನಾಗರಾಜ್ ಸ್ಕ್ವೇರ್ ಅವರ್ ಶೇರ್ ಹೋಲ್ಡರ್. ಎಸ್ ಸರ್. ముందుకొచ్చే ఈ రాంప్రసాద్ వాళ్ళ పెట్రోల్ బంక్కి 2000 ఇస్వీలో నేనే వేసింది అప్లికేషన్ అప్పుడు హైకోర్టు రిటైర్డ్ జడ్జిలు ఇంటర్వ్యూ చేయాలి 50 జన్మ బాగుండవా 50 జన్మ వచ్చిండ్రి అంతా ఇంటర్వ్యూలో నేను సెలెక్ట్ అయ్యప్ప సెలెక్ట్ ఇంకొకరు ముగ్గురు ఉండు మేము వచ్చిన ఇంకా 2 సేపు ఉండు ఏమైపోయాను అన్నా ఏదప్పా ఇది కూడాపా ఓకే ఆడిస్తున్నా ఏడిస్తున్నా ಈ ದಿನ ಒಂದು ಒಳ್ಳೆಯ ಶುಭ ದಿನ. ಯಾವ ರೀತಿ ಅಂತಂದರೆ ನಾವಿಬ್ಬರು ಅಣ್ಣ ತಮ್ಮಂದರು ಇದ್ದಂಗೆ ನಮ್ಮ ಕಾಳೆಪಳ್ಳಿ ನಾಗರಾಜಣ್ಣವರು ನಾನು 2000ದಲ್ಲಿ ಕೂಡ ನಾವು ಇದೇ ರೀತಿಯಾಗಿ ಪೆಟ್ರೋಲ್ ಬಂಕ್ ಕಾಲ್ಫಾರ್ ಮಾಡಿದಾಗ ಹಾಕ್ಕೊಂಡಿದ್ವಿ. ಅದರೊಳಗೆ ನಾನು ಬೆನಿಫಿಷಿಯರ್ ಆದೆ 2000ದಲ್ಲಿ. ಅವ್ರಿಗೆ ಇವತ್ತು ಒಂದು 2026ಕ್ಕೆ ಅದು ಎಂಥ ಸಮ್ಮಿಲನ ಆಗಿದೆ ಅಂದರೆ ಪಕ್ಕದಲ್ಲೇ ಇದ್ದೀವಿ. ಅದೇ ದೇವ್ರ ನಿರ್ಣಯ ಅನ್ನೋದು ಇದೊಂದು ನಿದರ್ಶನ ಆಗಿದ್ದು. ನೆರನಹಳ್ಳಿ ಅಂತ ಇವತ್ತು ನೆರನಹಳ್ಳಿಯಲ್ಲೇ ಉದ್ಘಾಟನೆ ಆಗಿದೆ. ಇದು ಬಹಳ ಶೋಭಕರವಾದದ್ದು. ಅಣ್ಣನು ಎಲ್ಲ ಕಾಲೇಜ್ ಸಂಸ್ಥೆಗಳೆಲ್ಲ ಮಾಡಿದ್ದಾರೆ. ಮೂಲತಃ ಅವರು ವಕೀಲ ವೃತ್ತಿಯಿಂದ ರಾಜಕೀಯದಿಂದ ನಮ್ಮ ಹಾಲಿನ ಡೈರಿ ಅಧ್ಯಕ್ಷರಾಗಿದ್ದರು. ಎಲ್ಲ ರಂಗಗಳಲ್ಲೂ ಇದ್ದಾರೆ. ಇವತ್ತು ನಮ್ಮ ರಂಗಕ್ಕೆ ಬಂದಿದ್ದಾರೆ. ಅಂದರೆ ಪೆಟ್ರೋಲ್ ಬಂಕು ಇದೆಲ್ಲ ಇಂಧನ ವ್ಯಾಪಾರಕ್ಕೆ ಬಂದಿದ್ದಾರೆ. ಆಗು ಹೋಗುಗಳೆಲ್ಲ ಇರುತ್ತೆ. ಒಳ್ಳೆಯ ಶುದ್ಧವಾದ ತೈಲ ಇಲ್ಲಿ ಎಲ್ಲ ಸಿಗುತ್ತದೆ. ಅದಕ್ಕೆ ಎರಡನೇ ಮಾತೇ ಇಲ್ಲ. ಇದು ನಮ್ಮದೇ, ತಂಬಳ್ಳಿಯಲ್ಲಿರೋದು ನಮ್ಮದೇ ಅಂತ ಭಾವಿಸ್ಕೊಂಡು ನಮ್ಮ ಗ್ರಾಹಕರಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡುತ್ತಾ ಅವ್ರಿಗೆ ಅನುಕೂಲಗಳನ್ನು ಮಾಡುತ್ತೇವೆ ಅಂತ ಈ ಮುಖೇನ ತಿಳಿಸ್ತಾ ಅಣ್ಣನಿಗೆ ಶುಭಾಶಯಗಳನ್ನು ಕೋರ್ತಾ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಒಳ್ಳೆ ವ್ಯಾಪಾರ ಆಗುತ್ತೆ. ಇದಾದಮೇಲೆ ಇನ್ನೊಂದು 2 ಬಂಕ್ ಮಾಡಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಶುಭ ಕೋರುತ್ತೇನೆ. ಜೈ ಬಸ್.